ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ನಿಮಗೆ ಭಾಳ ಮಸ್ತಾಗಿ ಮನೆ ಒಳಗನ ಯಾವ ರೀತಿ ಜೀರಾ ಕುಕೀಸ್ ಅಥವಾ ಜೀರಾ ಬಿಸ್ಕಿಟನ್ನು ಹೆಂಗೆ ಮಾಡೋದು ಅಂತೇಳಿ ಅತಿ ಸುಲಭವಾಗಿ ವಿತ್ ಪರ್ಫೆಕ್ಟ್ ಮೆಜರ್ಮೆಂಟ್ ಜೊತೆ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ನೀವೇನು ಮಾಡಬೇಕು, ಜಲ್ದಿನ ಸಬ್ಸ್ಕ್ರೈಬ್ ಮಾಡಿಬಿಡ್ಬೇಕ್ರಿ. ಇದೇ ರೀತಿ ಹಲವಾರು ರೆಸಿಪಿಗಳು ನಿಮಗೆ ಸಿಗ್ತಾವ್ರಿ ಮುಂದಿನದಾಗ್ರಿ. ಹಾಗಾದ್ರೆ ನೋಡಿರಿ, ಮೊದಲಿಗೆ ನಾವಿಲ್ಲಿ 200 ಗ್ರಾಮ್ ಅಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀವಿ ರೀ. ಅದಕ್ಕೆ ಸ್ವಲ್ಪ ಉಪ್ರಿ 1/4 ಟೀ ಸ್ಪೂನ್ ಅಷ್ಟು ತೊಗೊಂಡು ನಡಿತೈತ್ರಿ. ಹಂಗೆ ಒಂದು 4 ಗ್ರಾಮ್ ಅಷ್ಟು ನಾವಿಲ್ಲಿ ಬೇಕಿಂಗ್ ಪೌಡ್ರನ್ನು ತೊಗೊಂಡಿದ್ದೇವೆ ರೀ. ಇದನ್ನು ಒಮ್ಮೆ ಹಂಗೆ ಏನು ಮಾಡಬೇಕು, ನೀವು ಡ್ರೈ ಮಿಕ್ಸನ್ನು ಮಾಡಬೇಕಾಕೈತ್ರಿ. ಇನ್ನು ಮುಂದಕ್ಕೆ ನಾವಿಲ್ಲಿ ಅಮೂಲ್ ಬಟರನ್ನು ತೊಗೊಂಡಿದ್ದೀವಿ. ಎಷ್ಟು ರೀ, 140 ಗ್ರಾಮ್ 140 ಗ್ರಾಮ್ ಅಷ್ಟು ತೊಗೊಂಡಿದ್ದೀವಿ. ಅದನ್ನು ಒಂದು ಬೌಲ್ದಾಗ ಕೆಳಗು ನಿಮ್ಗೆ ಹೆಂಗೆ ಬೇಕೋ ಹಂಗೆ ತೊಗೊಂಡ ನೀವೇನು ಮಾಡಬೇಕು, ಅಂಗೈಯಿಂದ ಈ ರೀತಿ ಅದನ್ನು ಒತ್ತಿ ಗುಂಡಂಗೆ ತಿರುಗಿಸ್ಬೇಕ್ರಿ. ಹಂಗೆ ಅಂತೇಳಿ ಅದನ್ನು ಪೂರ್ತಿ ಮೆಲ್ಟ್ ಮಾಡಿ ಒಗಿಬಾರ್ದು, ಆದರೆ ಒತ್ತಿ ಗಾರ್ರ ಅಂಥೇಳಿ ತಿರುಗಿಸೋದಂತರೂ ನೀವು ಮಾಡಬೇಕಾಗೈತ್ರಿ. ಸಿಂಪಲ್ಲಾಗಿ ತೋರಿಸ್ಕೊಡಕತ್ತೀವಿ ರೀ, ಅತಿ ಸುಲಭವಾಗಿ ನಿಮಗೆ ತಿಳ್ಕೊಬೋದು ರೀ. ನೆಕ್ಸ್ಟ್ ಇಲ್ಲಿ ಪೌಡರ್ ಶುಗರ್ ಅಥವಾ ಕ್ಯಾಸ್ಟರ್ ಶುಗರ್ ಇರ್ತೈತಿಲ್ಲ, ಅದನ್ನು ಒಂದು 80 ಗ್ರಾಮ್ ಅಷ್ಟು 80 ಗ್ರಾಮ್ಸ್ ಅಷ್ಟು ತೊಗೊಂಡು ಅದನ್ನು 3 ಸಲ ಅಂದ್ರೆ ಸ್ವಲ್ಪ ಬಟರ್ ಮೇಲೆ ಹಾಕಿ ಈ ರೀತಿ ಕೈಯಿಂದ ತಿಕ್ಕಿ ನೀವನ್ನ ಏನು ಮಾಡಬೇಕು, ಕ್ರೀಮಿಯಾಗಿ ತಯಾರು ಮಾಡ್ಕೋಬೇಕಾಗಂದ್ರೆ ಕ್ರೀಮ್ ರೀತಿ ಮಾಡ್ಕೊಳ್ಬೇಕಾಗೈತ್ರಿ. ಅದಕ್ಕೆ ಒಂದೇ ಸಲ ಹಾಕ್ಲಾರ್ದ 3 ಸಲ ಗೊತ್ತಾತ್ರಲ್ಲ, ಅದೇ ಸಕ್ಕರೆ ಪುಡಿಯನ್ನು ಅಂದ್ರೆ ಐಸಿಂಗ್ ಶುಗರ್ ತೊಗೋಬೋದ್ರಿ, ಕ್ಯಾಸ್ಟರ್ ಶುಗರ್ ತೊಗೋಬೋದ್ರಿ. ಅದನ್ನು 3 ಸಲ ಈ ರೀತಿ ಮಾಡ್ಕೊಂಡು ಅದರ ಮೇಲೆ ಸ್ವಲ್ಪ ಹಾಕಿ ಅದನ್ನು ಪೂರ್ತಿಯಾಗಿ ನೀವು ಆ ಬಟರ್ ಜೊತೆ ಮಿಕ್ಸ್ ಮಾಡಬೇಕಾಗೈತ್ರಿ. ಹಿಂಗೆ ನೀವು ಬರೀ ಅಂಗೈಯಿಂದ ಬೆರಳು ಯೂಸ್ ಮಾಡತ್ತಿಲ್ರಿ, ನೋಡಿದ್ರಿ ನೀವು ಅಂಗೈಯಿಂದ ಈ ರೀತಿಯಾಗಿ ಗುಂಡಂಗಿ ತಿರುಗಿಸ್ಬೇಕ್ರಿ, ತಿಳಿತಿರ್ಲ. ಆಮೇಲೆ ಇದನ್ನೆಲ್ಲ ಒಂದೇ ಕಡೆ ಮಾಡ್ಕೊಂಡು ಒಂದು ಸ್ಕ್ರ್ಯಾಪರ್ ಇದ್ದಾರೆ ತೊಗೊರಿ, ಚಂದಂಗೆ ಒಂದೇ ಕಡೆ ಮಾಡ್ಕೊಂಡು ಅದ್ರ ಮೇಲೆ ನಾವು ಮೈದಾ ಹಿಟ್ಟನ್ನು ಏನು ತೊಗೊಂಡಿದ್ದೀವಿ 200 ಗ್ರಾಮ್ ಅಷ್ಟು ಚಾಣಿಸಿ ಈ ಒಂದು ಬಟರ್ ಮೇಲನ್ನ ಹಾಕಿಬಿಡ್ ನೋಡ್ರಿ, ಗೊತ್ತಾತ್ರಲ್ಲ. ಇಷ್ಟನ್ನು ಹಾಕಿದ ಮೇಲೆ ಮುಂದಕ್ಕೆ ಏನು ಮಾಡೋಣ, ಇಲ್ಲಿ ಚಂದಂಗೆ ಜೀರಿಗೆಯನ್ನು ಹುರಿದಿಟ್ಟಿದ್ದೀವಿ. ಅದನ್ನು ಒಂದು 10 ರಿಂದ 15 ಗ್ರಾಮ್ ಅಷ್ಟು ಜೀರಿಗೆ, ರೋಸ್ಟೆಡ್ ಜೀರಾ ಅಥವಾ ರೋಸ್ಟೆಡ್ ಕ್ಯೂಮಿನ್ ಸೀಡ್ಸನ್ನು ಹಾಕಿ ನೀವು ಈಗ ಬೆರಳಿಂದ ಸಮಾಧಾನಲೆ ಮಿಕ್ಸ್ ಮಾಡಿರ್ತಿ ಇದ್ರಲ್ಲ. ಆಮೇಲೆ ಅದನ್ನ ಹಿಟ್ಟು ತೊಗೊಂಡು ಕೈ ರೀತಿ ಇನ್ನು ಸ್ವಲ್ಪ ಸಮಾಧಾನಲೆ ತಿಕ್ಕಬೇಕು. ಭಾಳ ಒತ್ತಿ ಏನು ಮಾಡೋಕ್ಕೆ ಹೋಗ್ಬಾರ್ದ್ರಿ. ಇನ್ನು ಕೆಲಸ ನೆನಪಿಟ್ಕೋರಿ. ಹಿಂಗೆ ನೀವು ಅದನ್ನು ಒಮ್ಮೆನ ತೊಗೊಂಡು ಬಂದು ಒಂದು ಕಡೆ ಈ ರೀತಿ ಗುಂಪಾಗಿ ಮಾಡ್ಕೊರಿ. ಹಿಂಗೆ ನೀವು ಮಸ್ತಾಗಿ ಮಾಡಿದ ಮೇಲೆ ಇದಕ್ಕೆ 1 ಸ್ಪೂನ್ ಅಷ್ಟು 1 ರಿಂದ 1.5 ಸ್ಪೂನ್ ಇಷ್ಟು ಸ್ಪೂನ್ಲೆ ಹಾಲನ್ನು ಹಾಕಿ ಮುಂದಿಟ್ಟು ಅದನ್ನು ಚಂದಂಗಿ ಕಲಿಸ್ಬೇಕಾಕೈತ್ರಿ. ಆದ್ರೆ ಭಾಳ ಒತ್ತಿ ಅದು ಏನೂ ಮಾಡಬಾರ್ದು, ಅದನ್ನು ನೆನಪಿಟ್ಕೋರಿ. ಇಷ್ಟ ನೀವು ಮಾಡ್ತೀರಿ. ಇನ್ನು ಇದನ್ನು ಡೈರೆಕ್ಟ್ ಹೋಗಿ ಏನು ಮಾಡಂಗಿಲ್ಲ ರೀ, ಇದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಬೇಕಾಗ್ತೈತಿ. ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ನೀವು ಇದನ್ನು 10 ನಿಮಿಷ ತೆಗೆದಿಟ್ಕೋಬೇಕಾಗಿದೆ. ಒಂದು ಕ್ಲೀನ್ಸ್ ಪೇಪರ್ ಇತ್ತಂದ್ರೆ ಏನು ಮಾಡಿರಿ ಅಂತಂದ್ರೆ ಈ ರೀತಿ ಅದರೊಳಗೆ ಹಾಕಿ ಹಿಂಗೆ ಪೂರ್ತಿಯಾಗಿ ಅದನ್ನು ಸುತ್ತಿ ಪ್ಯಾಕ್ ಮಾಡಿ ಒಂದು 10 ನಿಮಿಷ ಫ್ರಿಜ್ದಾಗ ಇಟ್ಟು ಬರ್ರಿ. ಅದು ಆದ್ಮೇಲೆ ವಾಪಸ್ ನಾವು ತಕ್ಕೊಂಡು ಬರೋಣ, ತಿಳಿತಿರಲ್ಲ. ನೀವೆಂದ ಏನರ ಒಂದು ಎದ್ರಾಗಾರ ಮುಚ್ಚಿಟ್ರು ನಡಿತೈತ್ರಿ. ಆಮೇಲೆ ಇದನ್ನು ಏನು ಮಾಡೋಣಪ್ಪ ಅಂತಂದ್ರೆ ನಾವು ಉಳ್ಳಿಗಳನ್ನ ಮಾಡ್ಕೊಂಡ್ರಿ. ಯಾವುದೇ ಬೇಕಿಂಗ್ ಐಟಮ್ ಮಾಡುವೊಳಗೆ ಅಳತಿ ಭಾಳ ಇಂಪಾರ್ಟೆಂಟ್ ಆಗ್ತೈತೆ ರೀ. ಅದಕ್ಕೆ ನೀವು ಎಲ್ಲನೂ ಸೇಮ್ ಇದ್ರಾಗನ ತೊಗೊರಿ. ಅಂದ್ರೆ ಈಗ ಒಂದು ಉಳ್ಳಿ ತೊಗೊಂಡ್ರಿ ಅಂತಂದ್ರೆ ಆ ಉಳ್ಳಿನೂ 1 ಗ್ರಾಮ್ ಲೆಕ್ಕಲೇ ತೊಗೊರಿ. 30 ಗ್ರಾಮ್ ಎಷ್ಟು ತೊಗೋತಿರೋ, 40 ತೊಗೋತಿರೋ, 20 ತೊಗೋತಿರೋ ನೋಡಿರಿ. ಒಟ್ಟು ಎಲ್ಲನೂ ಅಷ್ಟನ್ನ ತೊಗೊರಿ. ನಾವೇನು 40 ಸ್ವಲ್ಪ ದೊಡ್ಡ ಮಾಡತ್ತಿದ್ದೀವಿ ನಾವು. ನೀವು 30 ಇಲ್ಲ 20 ತೊಗೊಂಡು ನಡಿತೈತೆ ರೀ. ಇಲ್ಲಿ ನಾವು ಓನಿಂದ ಮಾಡತ್ತಿದ್ದೀವಿ, ಅದಕ್ಕೆ ಪ್ರೀ ಹೀಟ್ ಮಾಡೋಕೆ ಇಟ್ಟಿದ್ದೀವಿ ರೀ. ಆಮೇಲೆ ಇಲ್ಲಿ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಉಳ್ಳಿಗಳನ್ನ ತೊಗೊಂಡು ಈ ರೀತಿ ಚಂದಂಗೆ ಸ್ವಲ್ಪ ಒತ್ತಿರಿ, ದಂಡಿನ ಒಂದು ಈಟ್ ಹಿಂಗೆ ಮಾಡಿರಿ ಅಂತಂದ್ರೆ ಮುಗಿದೋಯ್ತು. ಇಷ್ಟ ನೀವು ಮಾಡಿ ಇರಬೇಕಾಗಿರೋದ್ರಿ. ಇದನ್ನು ನಾವಿನ್ನು ಹೋಗಿ ಓವನ್ದಾಗ ಇಡ್ತೇವೆ ರೀ. ಇಷ್ಟೆಲ್ಲ ತಯಾರು ಮಾಡ್ಕೊಂಡಾದ್ಮೇಲೆ ನೀವು ಇದನ್ನು ಮನೆಯೊಳಗೆ ಓವನ್ ಇರಲಿಲ್ಲ ಅಂದ್ರೂ ಅತಿ ಸುಲಭವಾಗಿ ಮಾಡ್ಕೊಳ್ಬೋದು ರೀ. ಹೆಂಗೆ ಅಂತ ಹೇಳ್ತೀನಿ. ಫಸ್ಟ್ ಇದನ್ನು ಇಟ್ಟು ಬರ್ರಿ. ಏನು ಮಾಡಿರಿ, ಪ್ರೀಟ್ ಆಗಿರುವಂತಹ ಒಂದಾಗ ಒಂದು ಸ್ವಲ್ಪ ಇದನ್ನು ಹೋಗಿ ಇಟ್ರಿ ಅಂತಂದ್ರೆ ಕನ್ವೆಕ್ಷನ್ ಮೋಡ್ದಾಗ ನೀವು 180 ಡಿಗ್ರಿ ಇಟ್ಟು 20 ರಿಂದ 25 ನಿಮಿಷ ಬೇಕ್ ಮಾಡಿದಿರಿ ಅಂತಂದ್ರೆ ಭಾಳ ಮಸ್ತಾಗಿ ಕುಕ್ಕೀಸ್ ಬರ್ತಾವೆ ರೀ, ಚಂದಂಗೆ ಬರ್ತಾವೆ. ಇನ್ನು ಓವನ್ ಅದು ಇಲ್ಲರಿ ಆದರೂ ನಾವು ಮಾಡಬೇಕು ಅಂತಂದ್ರೆ ಹೆಂಗೆ ಮಾಡಿರಿ ಅಂತಂದ್ರೆ ಒಂದು ಕಡಾಯಿ ತೊಗೊರಿ. ಅದ್ರಾಗ ಸ್ವಲ್ಪ ಉಪ್ಪು ಅಥವಾ ಉಸುಕನ್ನು ನೀವೇನು ಮಾಡಿರಿ ಒಂದು 10 ನಿಮಿಷ ಚಂದಂಗೆ ಅದನ್ನು ಕಾಸಿರಿ. ಅದು ಆದ್ಮೇಲೆ ಒಂದು ಪ್ಲೇಟ್ ತೊಗೊಂಡು ಅದರೊಳಗೆ ಇವನ್ನೆಲ್ಲ ಇದನ್ನು ಸಹ ಒಂದು ಅರ್ಧ ತಾಸ್ಕರೆ ನೀವು ಅದನ್ನು ಮೇಲೆ ಮುಚ್ಚಿದ್ರಿ ಬರಬ್ಬರಿಯಾಗಿ ಬೇಕ್ ಮಾಡಬಹುದು. ಹಂಗೆ ಮಾಡಿದ್ರೂ ಬರ್ತೈತೆ ರೀ. ಓವನ್ ಇರಲಿಲ್ಲ ಅಂತಂದ್ರೆ ಕುಕ್ಕರ್ದಾಗ ಮಾಡ್ಬೋದು ರೀ, ಇಲ್ಲ ಕಡಾಯಿ ಒಳಗೆ ಹಂಗೆ ಹಾಕಿ ಮಾಡ್ತಂದ್ರೆ ಹಂಗೂ ನಡಿತೈತೆ ರೀ. ಅಷ್ಟು ಮಾಡಿದ ಮೇಲೆ ನೋಡ್ಬೋದು ನೀವು ಕುಕ್ಕೀಸ್ ಏಕದಮ್ ಸರಿಯಾಗಿ ಚೆನ್ನಾಗಿ ಬಂದಾವು, ಫ್ಲೇವರ್ಫುಲ್ ಆಗಿರ್ತಾವೆ. ಮನೆ ಒಳಗನ ಮಾಡಿರ್ತೀರಿ,
ಭಾಳ ಮಸ್ತಾಗಿ ನೀವು ಇದನ್ನು ಎಂಜಾಯ್ ಮಾಡ್ಬೋದು ರೀ. ಆದರೆ ನೆನ್ಪಿಟ್ಕೊರಿ, ಅವು ಹೊರಗೆ ತೆಗೆದು ಕೂಡಲೇ ಅವನ್ನ ನೀವು ಟೇಸ್ಟ್ ಮಾಡೋಂಗಿಲ್ಲ ರೀ. ಅವ ಕಂಪ್ಲೀಟಾಗಿ ಆರಬೇಕು, ಅಂದ್ರೆ ತಣ್ಣಗಾಗಕ್ಕೆ ನೀವು ಬಿಡಬೇಕು. ಅಂದಾಗನ ಅದರದೊಂದು ಕ್ರಿಸ್ಪಿನೆಸ್ಸ ಪಳ್ಳಾಗಿ ಬರುವಂಥದ್ದು ಬರ್ತೈತಿ. ಸ್ವಲ್ಪ ಅದನ್ನು ಆರಾಕ ನೀವು ಬಿಡಬೇಕು. ಆಮೇಲೆ 2 ವಾರದ ಗಟ್ಟಲೆ ನೀವು ಆರಾಮ್ ಸರಿಯಾಗಿ ಸ್ಟೋರ್ ಮಾಡಿ ಇಟ್ಕೊಳ್ರಿ. ಹಾಗಾದ್ರೆ ನೀವು ಮನೆಯೊಳಗೆ ಮಾಡಿ ಯಾವ ರೀತಿ ಬಂದಿದ್ದು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ ಅಂತ ಹೇಳ್ತಾ, ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಬಾಬಾ. ಧನ್ಯವಾದಗಳು, ನಮಸ್ಕಾರ.